ಪ್ರಿಯ ವಿದ್ಯಾರ್ಥಿಗಳೇ, ಈ ಅವಧಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶುಭಾ ಟಿ ಇ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹೆಬ್ರಿ. ಇಂದಿನ ಅವಧಿಯಲ್ಲಿ ನಾವು ಮಂಗಳೂರು ವಿಶ್ವವಿದ್ಯಾಲಯ ಪ್ರಥಮ BA ವಿದ್ಯಾರ್ಥಿಗಳಿಗಾಗಿ ನಿಗದಿಪಡಿಸಿರುವಂತಹ ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆಯ ಪಠ್ಯಗಳನ್ನು ಅಧ್ಯಯನ ಮಾಡೋಣ. ಇಂದಿನ ಅವಧಿಯಲ್ಲಿ ಯೂನಿಟ್ 5ರ ಮಾರುಕಟ್ಟೆ ವಿಶ್ಲೇಷಣೆಯಲ್ಲಿ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಮೊನೊಪೊಲಿಸ್ಟಿಕ್ ಕಾಂಪಿಟೇಷನ್ ಮಾರ್ಕೆಟ್ನ ಅರ್ಥ ಮತ್ತು ಗುಣಲಕ್ಷಣಗಳನ್ನು ತಿಳ್ಕೊಳ್ಳೋಣ. ಮೀನಿಂಗ್ ಆ್ಯಂಡ್ ಫೀಚರ್ಸ್ ಆಫ್ ಮೊನೊಪೊಲಿಸ್ಟಿಕ್ ಕಾಂಪಿಟೇಷನ್ ಮಾರ್ಕೆಟ್. ಈ ಹಿಂದೆ ನಾವು ಬೆಲೆ ತಾರತಮ್ಯ ನೀತಿಯನ್ನು ಅನುಸರಿಸುವಂತಹ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ವಸ್ತುಗಳ ಬೆಲೆ ಮತ್ತು ಉತ್ಪನ್ನದ ಪ್ರಮಾಣವನ್ನು ಹೇಗೆ ನಿರ್ಧರಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ವಿಷಯಗಳನ್ನು ತಿಳ್ಕೊಂಡಿದ್ವಿ. ಈ ಅವಧಿಯಲ್ಲಿ ನಾವು ಒಂದು ಹೊಸ ಮಾರುಕಟ್ಟೆಯಾದಂತಹ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಬಗ್ಗೆ ತಿಳ್ಕೊಳ್ಳೋಣ. ನಾವು ಈ ಜಗತ್ತಿನಲ್ಲಿ ಮಾರುಕಟ್ಟೆಗಳನ್ನು ವಿಶ್ಲೇಷಣೆ ಮಾಡಿದಾಗ ಇಲ್ಲಿವರೆಗೂ ಅಧ್ಯಯನ ಮಾಡ್ಕೊಂಡು ಬಂದಿರುವಂತಹ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಮತ್ತು ಏಕಸ್ವಾಮ್ಯ ಮಾರುಕಟ್ಟೆ ಸನ್ನಿವೇಶಗಳು ಯಾವ ರೂಪದಲ್ಲೂ ಕೂಡ ಜಗತ್ತಿನಲ್ಲಿ ಕಾಣಿಸೋದಿಲ್ಲ. ಅಂದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಮತ್ತು ಏಕಸ್ವಾಮ್ಯ ಮಾರುಕಟ್ಟೆ ನೈಜವಾದಂತಹ ಮಾರುಕಟ್ಟೆಗಳಲ್ಲ. ಅವು ಒಂದು ಮಿತಿ ಮೀರಿದಂತಹ ಸನ್ನಿವೇಶಗಳನ್ನು ಪ್ರತಿನಿಧಿಸುತ್ತೆ ಅಂತಲೇ ಹೇಳ್ಬೋದು. ಇನ್ ರಿಯಲ್ ವರ್ಲ್ಡ್, ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಆ್ಯಂಡ್ ಮೊನೊಪೊಲಿ ಮಾರ್ಕೆಟ್ ಆರ್ ಎಕ್ಸ್ಟ್ರೀಮ್ ಸಿಚುಯೇಷನ್ ಆಫ್ ಮಾರ್ಕೆಟ್. Perfect competition market and monopoly market were not exist in pure sense. In real world, monopolistic competition market situation exists. ಹಾಗಾಗಿ ಈ ಜಗತ್ತಿನಲ್ಲಿ ಮಾರುಕಟ್ಟೆಗಳನ್ನು ವಿಶ್ಲೇಷಣೆ ಮಾಡಿದಾಗ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗಳೇ ಹೆಚ್ಚು ಅಂತೇಳಿ ಹೇಳ್ಬೋದು. ಆ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗಳಲ್ಲಿ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಪ್ರಮುಖವಾದಂಥದ್ದು. ಈ ಮಾರುಕಟ್ಟೆಯ ಗುಣಲಕ್ಷಣಗಳುಳ್ಳಂತಹ ಮಾರುಕಟ್ಟೆಗಳನ್ನು ನಾವು ನಮ್ಮ ಸುತ್ತಮುತ್ತ ಕಾಣಬಹುದು ಅಂತಲೇ ಹೇಳ್ಬೋದು. ದಿಸ್ ಮಾರ್ಕೆಟ್ monopolistic competition market is a middle ground between monopoly and perfect competition. ಈ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಏನಿದೆ, ಈ ಮಾರುಕಟ್ಟೆ ಏಕಸ್ವಾಮ್ಯ ಮತ್ತು ಪರಿಪೂರ್ಣ ಮಾರುಕಟ್ಟೆಯ ಲಕ್ಷಣಗಳನ್ನು ಮೈಗೂಡಿಸಿಕೊಂಡಿರುವಂತಹ ಒಂದು ಮಿಶ್ರಿತವಾದಂತಹ ಒಂದು ಮಾರುಕಟ್ಟೆಯ ಸನ್ನಿವೇಶ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾವು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಮೊನೊಪೊಲಿಸ್ಟಿಕ್ ಕಾಂಪಿಟೇಷನ್ ಮಾರುಕಟ್ಟೆ ಬಗ್ಗೆ ತಿಳ್ಕೊಳ್ಳೋಣ. Monopolistic competition as a market structure was first identified in the 1930s by American economist Edward Chamberlain and English economist John Robinson. ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ಸನ್ನಿವೇಶವಾದಂತಹ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯನ್ನು ಆರ್ಥಿಕ ವಿಶ್ಲೇಷಣೆಯಲ್ಲಿ ಮೊದಲ ಬಾರಿಗೆ ಗುರುತಿಸಿದವರು ಅಮೆರಿಕದ ಅರ್ಥಶಾಸ್ತ್ರಜ್ಞರಾದ ಎಡ್ವರ್ಡ್ ಚೆಂಬರ್ಲಿನ್. 1930ರಲ್ಲಿ ಈ ಮಾರುಕಟ್ಟೆಯ ಗುಣಲಕ್ಷಣಗಳನ್ನು ಗುರುತಿಸ್ತಾರೆ. ಜಾನ್ ರಾಬಿನ್ಸನ್ ಅನ್ನುವಂತಹ ಆ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞೆ ಮುಂದುವರೆದು ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಅನೇಕ ಲಕ್ಷಣಗಳನ್ನು ಗುರುತಿಸ್ತಾರೆ. ಹಾಗಾಗಿ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಒಂದು ಆರ್ಥಿಕ ಸಿದ್ಧಾಂತದ ವಿಶ್ಲೇಷಣೆಯಲ್ಲಿ ಎಡ್ವರ್ಡ್ ಚೆಂಬರ್ಲಿನ್ ಮತ್ತು ಜಾನ್ ರಾಬಿನ್ಸ್ ರವರ ಪಾತ್ರ ಗಣನೀಯ ಅಂತೇಳಿ ಹೇಳ್ಬೋದು. ನಾವೀಗ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಅರ್ಥವನ್ನು ತಿಳ್ಕೊಳ್ಳೋಣ. ಮೀನಿಂಗ್ ಆಫ್ ಮೊನೊಪೊಲಿಸ್ಟಿಕ್ ಕಾಂಪಿಟೇಷನ್ ಮಾರ್ಕೆಟ್. Monopolistic competition characterizes an industry in which many firms offer products or services that are similar but not perfect substitutes.
Monopolistic competition is existence of several sellers with homogeneous heterogeneous product. ಮೊನೊಪೊಲಿಸ್ಟಿಕ್ ಕಾಂಪಿಟೇಷನ್ ಮಾರ್ಕೆಟ್ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಂದರೆ ಅನೇಕ ಮಾರಾಟಗಾರರು ಅನೇಕ ಉತ್ಪಾದಕರು ಏಕರೂಪದ ವಸ್ತುಗಳನ್ನಲ್ಲ ವಸ್ತು ವೈವಿಧ್ಯತೆಯನ್ನು ಹೊಂದಿರುವಂತಹ ಸರಕುಗಳನ್ನು ಉತ್ಪಾದಿಸ್ತಾ ಇರ್ತಾರೆ. ಆ ಸರಕುಗಳು ಒಂದಕ್ಕೊಂದು ಪರಿಪೂರ್ಣವಾದಂತಹ ಬದಲಿ ಸರಕುಗಳು ಆಗಿರೋದಿಲ್ಲ. ಅಂದರೆ ಈ ಮಾರುಕಟ್ಟೆಯಲ್ಲಿ ಮಾರಾಟವಾಗ್ತಿರುವಂತಹ ಸರಕುಗಳು ಬಳಕೆ ಉಪಯೋಗ ಒಂದೇ ಆಗಿದ್ರೂ ಕೂಡ ಅವುಗಳಲ್ಲಿ ಭಿನ್ನತೆ ಇರುತ್ತೆ, ಅವುಗಳಲ್ಲಿ ವೈವಿಧ್ಯತೆ ಇರುತ್ತೆ. ಇಂತಹ ವೈವಿಧ್ಯಮಯ ವಿಭಿನ್ನತೆಯ ಸರಕುಗಳನ್ನು ಉತ್ಪಾದಕರು ಉತ್ಪಾದಿಸಿ ಮಾರಾಟ ಮಾಡ್ತಿರುವಂತಹ ಒಂದು ಮಾರುಕಟ್ಟೆ ಸನ್ನಿವೇಶವೇ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ. According to Cannell and Gupta, monopolistic competition refers to that market situation in which a relatively large number of small producers or suppliers are offering a similar but not identical products. ಅಂದರೆ ಇಲ್ಲಿನ ಉತ್ಪಾದಕರು ಏಕರೀತಿಯಾದಂಥ ಸರಕುಗಳನ್ನು ಉತ್ಪಾದನೆ ಮಾಡ್ತಿದ್ದಾರೆ, ಆದರೆ ಅವು ಏಕರೂಪವಾದಂತಹ ವಸ್ತುಗಳಲ್ಲ. ಅವುಗಳಲ್ಲಿ ವಿಭಿನ್ನ ವಿಷಯಗಳಲ್ಲಿ ವಿಭಿನ್ನತೆಯನ್ನು ಹೊಂದಿರುತ್ತೆ ಅಂತೇಳಿ ನಾವು ಅರ್ಥ ಮಾಡ್ಕೋಬಹುದು. Monopolistic competition occurs when an industry has many firms offering products that are similar but not identical. ಅವು ಒಂದೇ ರೀತಿಯ ವಸ್ತುಗಳಾಗಿರುತ್ತೆ ಹೊರತು ಏಕರೂಪವಾದಂಥ ವಸ್ತುಗಳು ಆಗಿರೋದಿಲ್ಲ. Unlike a monopoly, these firms have little power to set, curtail supply or raise prices to increase profits. Firms in monopolistic competition typically try to differentiate their product in order to achieve above market returns. Heavy advertisements and marketing is a common among firms in monopolistic competition. ಈ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಪ್ರತಿಯೊಬ್ಬ ಮಾರಾಟಗಾರ ಪ್ರತಿಯೊಬ್ಬ ಉತ್ಪಾದಕ ತನ್ನ ಸರಕಿನ ಮೇಲೆ ಸ್ವಾಮ್ಯವನ್ನು ಹೊಂದಿರ್ತಾನೆ, ಏಕಸ್ವಾಮ್ಯವನ್ನು ಹೊಂದಿರ್ತಾನೆ. ಆದರೆ ಈ ಸ್ವಾಮ್ಯತೆ ಏಕಸ್ವಾಮ್ಯ ಮಾರುಕಟ್ಟೆ ರೀತಿಯ ಸ್ವಾಮ್ಯತೆಯ ಸ್ವರೂಪವನ್ನು ಹೊಂದಿರೋದಿಲ್ಲ. ಅವನ ಸರಕಿನ ಮೇಲೆ ಅವನಿಗೆ ಸ್ವಾಮ್ಯವಿರುತ್ತೆ. ಹಾಗಾಗಿ ಅದರ ಪೂರೈಕೆ ಮತ್ತು ಬೆಲೆಯನ್ನು ನಿರ್ಧರಿಸುವ ವೇಳೆಯಲ್ಲಿ ಆತ ಸಂಪೂರ್ಣವಾದಂತಹ ಸ್ವತಂತ್ರವನ್ನು ಹೊಂದಿರ್ತಾನೆ. ಹಾಗಾಗಿ ಪ್ರತಿಯೊಬ್ಬ ಉತ್ಪಾದಕ ತನ್ನ ಲಾಭಗಳನ್ನು ಗರಿಷ್ಠಗೊಳಿಸ್ಕೊಳ್ಳೋದಕ್ಕೆ ಮಾರುಕಟ್ಟೆಯ ಪ್ರತಿಫಲಗಳನ್ನು ಗರಿಷ್ಠಗೊಳಿಸ್ಕೊಳ್ಳೋದಕ್ಕೋಸ್ಕರ ಜಾಹೀರಾತುಗಳು ಮತ್ತು ಪ್ರಚಾರ ಮುಂತಾದಂತಹ ತಂತ್ರಗಳನ್ನು ಅನುಸರಿಸ್ತಾರೆ ಅಂತಲೇ ಹೇಳ್ಬೋದು. ಇವತ್ತು ನಾವು ಸುತ್ತಮುತ್ತ ಏನೆಲ್ಲ ಸರಕುಗಳನ್ನು ಕಾಣ್ತಾ ಇದ್ದೀವಿ, ಅನುಭೋಗಿ ಸರಕುಗಳನ್ನು ಕೊಳ್ತಾ ಇದ್ದೀವಿ, ಅವೆಲ್ಲ ಸರಕುಗಳ ಮಾರುಕಟ್ಟೆ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಒಂದು ಗುಣಲಕ್ಷಣಗಳನ್ನು ಹೊಂದಿರುತ್ತೆ. ಉದಾಹರಣೆಗೆ ಶಾಂಪೂ ಅನ್ನುವಂತಹ ಒಂದು ವಸ್ತು, ಆ ವಸ್ತುವನ್ನು ತಯಾರಿಸುವಂತಹ ಹಲವಾರು ಕಂಪನಿಗಳಿದೆ. ಆ ಕಂಪನಿಗಳು ತಯಾರಿಸುವಂತಹ ಶಾಂಪೂವಿನಲ್ಲಿ ಅದರದೇ ಆದಂತಹ ಪ್ರತ್ಯೇಕತೆಯನ್ನು ನಾವು ಗುರುತಿಸಬಹುದು. ಆ ಸರಕಿನ ಉತ್ಪನ್ನದ ಪೂರೈಕೆ, ಆ ಸರಕಿನ ಬೆಲೆಯನ್ನು ನಿರ್ಧರಿಸುವಂತಹ ಒಂದು ಸ್ವತಂತ್ರ ಆ ಒಂದು ವಸ್ತುವಿನ ತಯಾರಿಕೆಯ ಸಂಸ್ಥೆಗೆ ಸೇರಿರುತ್ತೆ ಅಂತ ಹೇಳ್ಬೋದು. ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಅರ್ಥವನ್ನು ಇನ್ನೂ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಯಾವಾಗ ಅಂತಂದರೆ ಅದರ ಗುಣಲಕ್ಷಣಗಳನ್ನು ನಾವಿನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ. ಹಾಗಾಗಿ ಈಗ ಅದರ ಗುಣಲಕ್ಷಣಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಮೊನೊಪೊಲಿಸ್ಟಿಕ್ ಕಾಂಪಿಟೇಷನ್ ಮಾರ್ಕೆಟ್ combines features of perfect competition and monopoly market. ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ
ಮತ್ತು ಏಕಸ್ವಾಮ್ಯ ಮಾರುಕಟ್ಟೆಯ ಎರಡರ ಗುಣಲಕ್ಷಣಗಳನ್ನು ಮೇಳೈಸಿಕೊಂಡಿದೆ ಅಂತಲೇ ಹೇಳ್ಬೋದು. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿ ಫೀಚರ್ಸ್ ಆಫ್ monopolistic competition market. The first characteristics or features of monopolistic competition is large number of sellers and buyers. ಅಧಿಕ ಸಂಖ್ಯೆಯ ಮಾರಾಟಗಾರರು ಮತ್ತು ಕೊಳ್ಳುವವರು. ಈ ಮಾರುಕಟ್ಟೆಯಲ್ಲಿ ಅಧಿಕ ಸಂಖ್ಯೆಯ ಕೊಳ್ಳುವವರು ಇರ್ತಾರೆ, ಮಾರುವವರು ಕೂಡ ಇರ್ತಾರೆ. ಹಾಗಾಗಿ ಈ ಗುಣಲಕ್ಷಣ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣ ಅಂತೇಳಿ ನಾವು ಕರಿಬಹುದು. ಎರಡನೇ ಲಕ್ಷಣ, ದ ಸೆಕೆಂಡ್ ಫೀಚರ್ ಈಸ್ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್, ವಸ್ತು ವೈವಿಧ್ಯತೆ ಅಥವಾ ವಸ್ತು ಭಿನ್ನತೆ. ಈ ಒಂದು ಮಾರುಕಟ್ಟೆಯಲ್ಲಿ ಮಾರಾಟವಾಗುವಂತಹ ಸರಕು ಏನಿದೆ ಅದು ಒಂದಕ್ಕಿಂತ ಇನ್ನೊಂದು ವಿಭಿನ್ನತೆಯನ್ನು ಹೊಂದಿರುತ್ತೆ. ಅದರ ಒಂದು ಗಾತ್ರದಲ್ಲಿ, ಅದರ ಒಂದು ಗುಣಮಟ್ಟದಲ್ಲಿ, ಅದರ ಒಂದು ರುಚಿಯಲ್ಲಿ, ವಾಸನೆಯಲ್ಲಿ, ಪ್ಯಾಕಿಂಗ್ನಲ್ಲಿ ಮುಂತಾದ ಹಲವಾರು ಅಂಶಗಳಲ್ಲಿ ವಿಭಿನ್ನತೆಯನ್ನು ಹೊಂದಿರುತ್ತೆ ಅಂತೇಳಿ ನಾವು ತಿಳ್ಕೋಬೇಕಾಗುತ್ತೆ. ಈ ರೀತಿ ಸರಕು ಒಂದಕ್ಕಿಂತ ಇನ್ನೊಂದು ಸರಕು ವಿಭಿನ್ನವಾಗಿದ್ದರೆ ಅದನ್ನು ವಸ್ತು ವೈವಿಧ್ಯತೆ ಅಂತೇಳಿ ನಾವು ಪರಿಗಣಿಸಬಹುದು. ದ ಥರ್ಡ್ feature of monopolistic competition is free entry and free exit. ಆಗಮನ ಮತ್ತು ನಿರ್ಗಮನದ ಮುಕ್ತತೆ. ಹೊಸ ಉದ್ಯಮಗಳು ಈ ಮಾರುಕಟ್ಟೆಗೆ ಪ್ರವೇಶಿಸಬಹುದು ಮತ್ತು ಹಾಗೆ ನಿರ್ಗಮಿಸಬಹುದು. ಲಾಭವನ್ನು ಗಳಿಸ್ತಿದ್ದಾಗ ಹೊಸ ಉದ್ಯಮಗಳು ಮಾರುಕಟ್ಟೆಯನ್ನು ಪ್ರವೇಶಿಸುತ್ತೆ. ಅದೇ ರೀತಿ ಉದ್ಯಮಗಳು ನಷ್ಟವನ್ನು ಹೊಂದೋಕ್ಕೆ ಪ್ರಾರಂಭಿಸಿದಾಗ ಅವು ಮಾರುಕಟ್ಟೆಯಿಂದ ನಿರ್ಗಮಿಸುತ್ತೆ. And the fourth feature of monopolistic competition is selling cost, ಮಾರಾಟ ವೆಚ್ಚಗಳು. ಮಾರಾಟ ವೆಚ್ಚಗಳು, ಸೆಲ್ಲಿಂಗ್ ಕಾಸ್ಟ್, ಇದು ಈ ಮಾರುಕಟ್ಟೆಯ ಒಂದು ವಿಶಿಷ್ಟವಾದಂತಹ ಒಂದು ಗುಣಲಕ್ಷಣ ಅಂತೇಳಿ ನಾವು ಪರಿಗಣಿಸಬಹುದು. ಸರಕುಗಳು ವಿಭಿನ್ನವಾಗಿರೋದ್ರಿಂದ, ಅನೇಕ ಉತ್ಪಾದಕರು ಇರೋದ್ರಿಂದ, ಉತ್ಪಾದಕರು ತಮ್ಮ ಸರಕುಗಳ ಬೆಲೆಗಳನ್ನು ನಿರ್ಧರಿಸೋದ್ರಲ್ಲಿ ಸ್ವತಂತ್ರವನ್ನು ಹೊಂದಿರೋದ್ರಿಂದ ಈ ಮಾರುಕಟ್ಟೆಯಲ್ಲಿ ವೈವಿಧ್ಯಮಯವಾದಂಥ ಸರಕುಗಳಿರುತ್ತೆ, ವಿಭಿನ್ನ ರೀತಿಯಾದಂತಹ ಉತ್ಪಾದಕರಿರ್ತಾರೆ, ಬೆಲೆಗಳು ಕೂಡ ವಿಭಿನ್ನವಾಗಿರುತ್ತೆ. ಹಾಗಾಗಿ ತಮ್ಮ ಸರಕುಗಳ ಬಗ್ಗೆ ಗ್ರಾಹಕರಿಗೆ ಮಾಹಿತಿಗಳನ್ನು ಒದಗಿಸೋದಕ್ಕೋಸ್ಕರ, ತಮ್ಮ ಸರಕುಗಳನ್ನು ಹೆಚ್ಚು ಮಾರಾಟ ಮಾಡುವಂತಹ ಉದ್ದೇಶದಿಂದ, ಹೆಚ್ಚು ಲಾಭವನ್ನು ಗಳಿಸುವ ಉದ್ದೇಶದಿಂದ ಉದ್ಯಮಗಳು ಮಾರಾಟ ವೆಚ್ಚದಲ್ಲಿ ತೊಡಗುತ್ತೆ. ಈ ಮಾರಾಟ ವೆಚ್ಚಗಳು ಸಾಮಾನ್ಯವಾಗಿ ಜಾಹೀರಾತು ವೆಚ್ಚಗಳನ್ನು ಒಳಗೊಂಡಿರುತ್ತೆ, ಹಾಗೆಯೇ ಸೇವಾ ವೆಚ್ಚಗಳನ್ನು ಒಳಗೊಂಡಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಮಾರುಕಟ್ಟೆಯ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಲಕ್ಷಣ ಅಂತಂದರೆ ಮಾರಾಟ ವೆಚ್ಚ, ಸೆಲ್ಲಿಂಗ್ ಕಾಸ್ಟ್ ಅಂತೇಳಿ ಕರೀಬಹುದು. ದ ಫಿಫ್ತ್ ಫೀಚರ್ ಈಸ್ ಲ್ಯಾಕ್ ಆಫ್ ಪರ್ಫೆಕ್ಟ್ ನಾಲೆಡ್ಜ್, ಮಾರುಕಟ್ಟೆಯ ಅಪರಿಪೂರ್ಣ ಜ್ಞಾನ. ಇಲ್ಲಿನ ಮಾರುಕಟ್ಟೆಯ ಗ್ರಾಹಕರಿಗೆ, ಕೊಳ್ಳುವವರಿಗೆ ಮಾರುಕಟ್ಟೆಯ ಪರಿಪೂರ್ಣವಾದಂತಹ ಮಾಹಿತಿ ಜ್ಞಾನ ಇರೋದಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ವೈವಿಧ್ಯಮಯವಾದಂಥ ಸರಕುಗಳಿರುತ್ತೆ, ವೈವಿಧ್ಯಮಯವಾದಂತಹ ಬೆಲೆಗಳಿರುತ್ತೆ, ವಿಭಿನ್ನ ರೀತಿಯ ಉತ್ಪಾದಕರು ಇರೋದ್ರಿಂದ ಈ ಮಾರುಕಟ್ಟೆಯ ಯಾವ್ಯಾವ ವಸ್ತುಗಳು ಯಾವ ಬೆಲೆಗೆ ದೊರೆಯುತ್ತೆ, ಎಲ್ಲಿ ದೊರೆಯುತ್ತೆ, ಹೇಗೆ ದೊರೆಯುತ್ತೆ ಅನ್ನುವಂತಹ ಮಾಹಿತಿ ಈ ಮಾರುಕಟ್ಟೆಯ ಗ್ರಾಹಕರಿಗೆ ಇರೋದಿಲ್ಲ. ಹಾಗಾಗಿ ಈ ಮಾರುಕಟ್ಟೆಯ ಒಂದು ಪರಿಪೂರ್ಣವಾದಂತಹ ಜ್ಞಾನ ಗ್ರಾಹಕರಿಗಾಗಲಿ ಉತ್ಪಾದಕರಿಗಾಗಲಿ ಇರೋದಿಲ್ಲ ಅಂತ ಹೇಳ್ಬೋದು. ಇನ್ನೊಂದು ಈ ಮಾರುಕಟ್ಟೆಯ ಗುಣಲಕ್ಷಣ, ಅನದರ್ ಫೀಚರ್ ಆಫ್ ದಿಸ್ ಮಾರ್ಕೆಟ್ ಈಸ್ ಕಾನ್ಸೆಪ್ಟ್ ಆಫ್ ಗ್ರೂಪ್. ಈ ಒಂದು ಗುಂಪು ಅನ್ನುವಂತಹ ಪರಿಕಲ್ಪನೆ ಈ ಮಾರುಕಟ್ಟೆಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯ. ಈ ಮಾರುಕಟ್ಟೆಯ ಗುಣಲಕ್ಷಣಗಳನ್ನು ಗುರುತಿಸಿದಂತಹ ಅಮೇರಿಕಾದ ಅರ್ಥಶಾಸ್ತ್ರಜ್ಞರಾದ ಎಡ್ವರ್ಡ್ ಚೆಂಬರ್ಲಿನ್ ಅವರು ಕೈಗಾರಿಕೆ, ಇಂಡಸ್ಟ್ರಿ ಅನ್ನುವಂತಹ ಪದದ ಬದಲಿಗೆ
ಗುಂಪು ಗ್ರೂಪ್ ಅನ್ನುವಂತಹ ಪದವನ್ನು ಬಳಕೆ ಮಾಡಿದ್ದಾರೆ. ಪ್ರೊಫೆಸರ್ ಚೆಂಬರ್ಲಿನ್ ಇಂಟ್ರೊಡ್ಯೂಸ್ಡ್ ದ ಕಾನ್ಸೆಪ್ಟ್ ಆಫ್ ಗ್ರೂಪ್ ಇನ್ ಪ್ಲೇಸ್ ಆಫ್ ಇಂಡಸ್ಟ್ರಿ. The term industry is relevant to perfect competition and monopoly. For firms under monopolistic competition produces similar product but not identical products. So product differentiation provides each firms with monopoly powers. So Chamberlain has used the concept of group to imply a collection of firms producing close substitutes but not identical goods. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕೈಗಾರಿಕೆ ಅನ್ನುವಂತಹ ಪದವನ್ನು ಬಳಸೋದು ಸೂಕ್ತ ಅಂತೇಳಿ ಚೆಂಬರ್ಲಿನ್ ಅವರು ಹೇಳ್ತಾರೆ. ಆದರೆ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೈಗಾರಿಕೆ ಅನ್ನುವಂತಹ ಪದವನ್ನು ಬಳಕೆ ಮಾಡೋದಕ್ಕೆ ಅವರು ಆದ್ಯತೆಯನ್ನು ಕೊಡೋದಿಲ್ಲ. ಅದ್ರ ಬದಲು ಅವರು ಗುಂಪು ಸಮೂಹ ಅನ್ನುವಂತಹ ಪದವನ್ನು ಬಳಕೆ ಮಾಡ್ತಾರೆ. ಯಾಕೆ ಅಂತಂದರೆ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ವಸ್ತುಗಳು ವೈವಿಧ್ಯಮಯವಾಗಿರುತ್ತೆ. ವಸ್ತುಗಳು ವೈವಿಧ್ಯಮಯವಾಗಿ ಇರೋದ್ರಿಂದ ಈ ಮಾರುಕಟ್ಟೆಯ ಪ್ರತಿಯೊಬ್ಬ ಉತ್ಪಾದಕ ತನ್ನ ಸರಕಿನ ಮೇಲೆ ತನ್ನದೇ ಆದಂತಹ ಸ್ವಾಮ್ಯಯುತವಾದಂತಹ ಅಧಿಕಾರವನ್ನು ಹೊಂದಿರ್ತಾನೆ. ಹಾಗಾಗಿ ಚೆಂಬರ್ಲಿನ್ ಅವರು ಗುಂಪು ಸಮೂಹ ಅನ್ನುವಂತಹ ಒಂದು ಪದವನ್ನು ಬಳಕೆ ಮಾಡ್ತಾರೆ. ಈ ಗುಂಪು ಸಮೂಹ ಅನ್ನುವಂಥದ್ದು ಒಂದೇ ರೀತಿಯಾದಂತಹ ವಸ್ತುಗಳನ್ನು ಆದರೆ ಏಕರೂಪವಲ್ಲದ ಸರಕುಗಳನ್ನು ಉತ್ಪಾದನೆ ಮಾಡುವಂತಹ ಸಂಸ್ಥೆಗಳ ಒಂದು ಸಮೂಹ ಅಂತೇಳಿ ಅವರು ಕರೀತಾರೆ. ಈ ಮಾರುಕಟ್ಟೆಯ ಇನ್ನೂ ಕೆಲವು ಲಕ್ಷಣಗಳಂದರೆ ಲೆಸ್ ಮೊಬಿಲಿಟಿ. ಅಂಡರ್ ಮೊನೊಪೊಲಿಸ್ಟಿಕ್ ಕಾಂಪಿಟೇಷನ್ ಬೋತ್ ದಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆಸ್ ವೆಲ್ ಆಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ನಾಟ್ ಪರ್ಫೆಕ್ಟ್ಲಿ ಮೊಬೈಲ್. ಈ ಮಾರುಕಟ್ಟೆಯಲ್ಲಿ ಸರಕುಗಳಿರ್ಬೋದು, ಉತ್ಪಾದನಾಂಗಗಳು ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ಚಲನೆಯಾಗೋದು ಕಠಿಣ ಅಂತೇಳಿ ಅವರು ಭಾವಿಸ್ತಾರೆ. ದ ಏತ್ ಫೀಚರ್ ಆಫ್ ದಿಸ್ ಮಾರ್ಕೆಟ್ ಈಸ್ ದ ಎಂಟರ್ಪ್ರಿನರ್ ಆಸ್ ಎ ಮೋರ್ ಸಿಗ್ನಿಫಿಕೆಂಟ್ ರೋಲ್ ದ್ಯಾನ್ ಇನ್ ದಿ ಫರ್ಮ್ಸ್ ದಟ್ ಆರ್ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಬಿಕಾಸ್ ಆಫ್ ದಿ ಇನ್ಕ್ರೀಸ್ಡ್ ರಿಸ್ಕ್ ಅಸೋಸಿಯೇಟ್ ವಿತ್ ದಿ ಡಿಸಿಷನ್ ಮೇಕಿಂಗ್. ಈ ಮಾರುಕಟ್ಟೆಯಲ್ಲಿ ಉದ್ಯಮಶೀಲನಿಗೆ ಆದ್ಯತೆಯನ್ನು ಕೊಡಲಾಗಿದೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಮತ್ತು ಏಕಸ್ವಾಮ್ಯ ಮಾರುಕಟ್ಟೆಗೆ ಹೋಲಿಸಿದ್ರೆ ಈ ಮಾರುಕಟ್ಟೆಗೆ ಉದ್ಯಮಶೀಲನಿಗೆ ಅತ್ಯಂತ ದೊಡ್ಡ ಪಾತ್ರವನ್ನು ಕೊಡಲಾಗಿದೆ. ಯಾಕೆ ಅಂತಂದರೆ ಈ ಎರಡು ಮಾರುಕಟ್ಟೆಗಳಿಗೆ ಹೋಲಿಸಿದ್ರೆ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಗಳಲ್ಲಿ ಅನಿಶ್ಚಿತತೆ ಮತ್ತು ಗಂಡಾಂತರಗಳು ತುಂಬ ಅಧಿಕವಾಗಿರುತ್ತೆ. ಹಾಗಾಗಿ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದ್ರೆ, ವ್ಯವಹಾರದ ದೈನಂದಿನ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದ್ರೆ ಈ ಒಂದು ಅಂಶಗಳನ್ನು ಪರಿಗಣಿಸಿ ಉದ್ಯಮಶೀಲ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಬೆಲೆಗಳನ್ನು ನಿರ್ಧರಿಸೋದ್ರಲ್ಲಿ ಉದ್ಯಮಶೀಲನಿಗೆ ವಿವೇಚನಾಯುತವಾದಂತಹ ಒಂದು ಪಾತ್ರವನ್ನು ನೀಡಲಾಗಿದೆ ಅಂತಲೇ ಹೇಳ್ಬೋದು. ದ ನೈನ್ತ್ ಫೀಚರ್ ಈಸ್ ಫರ್ಮ್ಸ್ ಆರ್ ಪ್ರೈಸ್ ಮೇಕರ್ಸ್ ಅಂಡ್ ಆರ್ ಫೇಸ್ಡ್ ವಿತ್ ಎ ಡೌನ್ವರ್ಡ್ ಸ್ಲೋಪಿಂಗ್ ಡಿಮ್ಯಾಂಡ್ ಕರ್ವ್. ಈ ಒಂದು ಮಾರುಕಟ್ಟೆಯಲ್ಲಿ ಉದ್ಯಮಗಾರರೇನಿದ್ದಾರೆ, ಉತ್ಪಾದಕ ಏನಿದ್ದಾನೆ, ಮಾರಾಟಗಾರರು ಏನಿದ್ದಾರೆ, ಅವರು ಬೆಲೆಯನ್ನು ನಿರ್ಧರಿಸುವವರು ಆಗಿರ್ತಾರೆ. ಈ ಮಾರುಕಟ್ಟೆಯಲ್ಲಿ ಬೇಡಿಕೆಯ ರೇಖೆ ಎಡದಿಂದ ಬಲಭಾಗಕ್ಕೆ ಇಳಿಮುಖವಾಗಿರುತ್ತೆ. ಅಂದರೆ ಅಧಿಕ ಸರಕು ಮಾರಾಟ ಆಗಬೇಕು ಅಂದರೆ ಬೆಲೆ ಕಡಿಮೆ ಇರಬೇಕು. ಬೆಲೆ ಅಧಿಕವಾದರೆ ಸರಕುಗಳ ಮಾರಾಟದ ಮೇಲೆ ಪ್ರಭಾವವನ್ನು ಬೀರಬಲ್ಲದ್ದು ಅನ್ನೋದನ್ನು ಅದು ಪ್ರತಿನಿಧಿಸುತ್ತೆ ಅಂತಲೇ ಹೇಳ್ಬೋದು. ಇದು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಅರ್ಥ ಮತ್ತು ಗುಣಲಕ್ಷಣಗಳು. ಈ ಗುಣಲಕ್ಷಣಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಮತ್ತು ಏಕಸ್ವಾಮ್ಯ ಮಾರುಕಟ್ಟೆಗಿಂತ ವಿಭಿನ್ನವಾದದ್ದು ಮತ್ತು ತನ್ನದೇ ಆದಂತಹ ವೈಶಿಷ್ಟ್ಯ ಗುಣಲಕ್ಷಣಗಳನ್ನು ಅದು ಹೊಂದಿದೆ. ಧನ್ಯವಾದಗಳು.